ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಿಮ್ಗೆಲ್ರಿಗೂ ಆಲ್ರೆಡಿ ತಮ್ನೇಲ್ ನೋಡೇ ಗೊತ್ತಾಗಿರುತ್ತೆ. ರೀಸೆಂಟಾಗಿ ನಾನು ಗೋಲ್ಡ್ ಜ್ಯುವೆಲ್ರಿನ ಪರ್ಚೇಸ್ ಮಾಡಿದ್ದೆ. ಸೊ ಯಾವೆಲ್ಲ ಗೋಲ್ಡ್ ಜ್ಯುವೆಲ್ರಿನ ತೊಗೊಂಡಿದ್ದೀನಿ ಆ್ಯಂಡ್ ಅದ್ರದ್ದು 50% ಆಫರಲ್ಲಿ ತೊಗೊಂಡಿರೋದ್ರಿಂದ ನನಗೆ ಅಮೌಂಟು ಎಷ್ಟು ಸೇವ್ ಆಗಿದೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲೇ ಇದೆ ನಾನು ಪರ್ಚೇಸ್ ಮಾಡಿರುವಂತಹ ಗೋಲ್ಡ್ ಜ್ಯುವೆಲ್ರಿ ಆ್ಯಂಡ್ ಬಿಲ್ ಕೂಡ ಅಷ್ಟೇ. ಎಲ್ಲ ಇನ್ನೂ ಒಂದು ಸಲ ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಯಾಕಂದರೆ ಡೀಟೇಲ್ಸ್ ನಿಮಗೂ ಗೊತ್ತಾದರೆ ಗೋಲ್ಡ್ ಪರ್ಚೇಸ್ ಮಾಡಬೇಕಾದ್ರೆ ಯಾವೆಲ್ಲ ಟಿಪ್ಸ್ನ ಯೂಸ್ ಮಾಡಬೇಕು ಆ್ಯಂಡ್ ನಾವು ಯಾವ ರೀತಿ ಲೆಕ್ಕ ಮಾಡಬೇಕು ಎಲ್ಲ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ. ಯಾಕಂತಂದರೆ ಇದು ತುಂಬ ಚಿಕ್ಕ ಅಮೌಂಟ್ ಅಲ್ಲ, ಇನ್ವೆಸ್ಟ್ ಮಾಡ್ತಾ ಇರೋದು ತುಂಬ ದೊಡ್ಡ ಅಮೌಂಟು. ಸೊ ಇದರಲ್ಲಿ ನಾವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟ್ ಕೊಡ್ತಾ ಇದ್ದೀವಿ ಏನು ಅಂತ. ಸೊ ಹಾಗಾಗಿ ನಿಮಗೂ ಈ ವ್ಲಾಗಿಂದ ಹೆಲ್ಪ್ ಆಗುತ್ತೆ ಖಂಡಿತ. ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ತೋರಿಸ್ತೀನಿ ಅಂತ ಹೇಳಿ ತೋರಿಸಿಲ್ಲ ನೀವು ಜ್ಯುವೆಲ್ರಿನ ಅಂತ. ಸೊ ಸಾರಿ, ಯಾಕೆ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಬಿಕಾಸ್ ನಾನು ತೊಗೊಂಡಿರೋದು ಅಂದರೆ ನನ್ನ ಹಸ್ಬೆಂಡಿಗಲ್ಲ, ನನಗಂತ ಪರ್ಚೇಸ್ ಮಾಡಿರುವಂಥ ಜ್ಯುವೆಲ್ರಿನ ನಾನು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಹಾಗಾಗಿ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ. ಇವತ್ತು ಮಾಡಲೇಬೇಕು ಅಂತ ಟೈಮ್ ಮಾಡಿಕೊಂಡು ಕೂತಿದ್ದೀನಿ. ಸೊ ದಯವಿಟ್ಟು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಿಮ್ಮದೇನು ಹಣ ಖರ್ಚಾಗಲ್ಲ, ನನಗೂ ಖುಷಿ ಆಗುತ್ತೆ. ವ್ಲಾಗ್ ಮಾಡಿದ್ದಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಾನು ತೊಗೊಳ್ಳೋದು ದಾವಣಗೆರೆಯಲ್ಲಿ ಜಾಯಲಕಸ್ ಶಾಪಲ್ಲಿ, ನನ್ನ ಫೇವ್ರೆಟ್ ಜ್ಯುವೆಲ್ರಿ ಶಾಪ್. ಸೊ ವರ್ಲ್ಡ್ ಫೇವ್ರೆಟ್ ಜ್ಯುವೆಲ್ರಿ ಶಾಪ್ ಅಂತಲೇ ಅದಕ್ಕೆ ನೇಮ್ ಬಂದಿದೆ. ಆಬ್ವಿಯಸ್ಲಿ ಹೇಳಲೇಬೇಕು, ಯಾಕಂತ ಅಂದರೆ ಅಲ್ಲಿರುವಂಥ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ನನಗೆ ಬೇರೆ ಡಿಸ್ಟಿಕ್ಸಲ್ಲೆಲ್ಲ ಗೊತ್ತಿಲ್ಲ, ದಾವಣಗೆರೆಯಲ್ಲಿ ನಾನು ಕಂಪೇರ್ ಮಾಡಿ ನೋಡಿದ್ದೀನಿ. ಕಲ್ಯಾಣ, ಮಲಬಾರು ಇವೆಲ್ಲಕ್ಕೂ ಕಂಪೇರ್ ಮಾಡಿದರೆ ಜಾಯಲಕಸಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಸ್ಟಾಫ್ ಅಷ್ಟೇ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವ ರೀತಿ ಸ್ಟೋನ್ ಚಾರ್ಜಸ್ ಎಷ್ಟು ಹಾಕಿದ್ದೀವಿ ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಎಷ್ಟಿದೆ ಆ್ಯಂಡ್ ಸ್ಕೀಮ್ಸ್ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಕಸ್ಟಮರ್ಸ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದಕ್ಕೂ 100/100 ಕೊಡಬೇಕು. ನಿಜವಾಗ್ಲೂ ಚೆನ್ನಾಗಿದೆ. ದಾವಣಗೆರೆಯಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಜ್ಯುವೆಲ್ರಿ ಶಾಪ್ ಅಂದರೆ ಜಾಯಲಕಸ್. ನಾನು ಈ ಸಲನಾದರೂ ನಾನು ಎಲ್ಲ ಅದೇ ಅಂಗಡಿಯಲ್ಲಿ ತೊಗೊಂಡಿದ್ದೀನಿ. ಬೇರೆ ಕಡೆ ತೊಗೊಳ್ಳೋಣ ಮಲಬಾರು, ಕಲ್ಯಾಣ ಅಂತ ಹೋಗಿ ಮತ್ತೆ ವಾಪಸ್ ಬಂದು ಇಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಯಾರಿಗೆಲ್ಲ ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ, 26 ಲಾಸ್ಟ್ ಡೇಟ್, 50% ಆಫರ್ ಇರೋದು ಜಾಯಲಕಸಲ್ಲಿ ಆನ್ ಮೇಕಿಂಗ್ ಚಾರ್ಜಸ್. ಸೊ ಪರ್ಚೇಸ್ ಮಾಡ್ಬೋದು ನೀವು. ಸೊ ಈ ಫಸ್ಟು ಐಟಮ್ ಬಂದುಬಿಟ್ಟು ನನ್ನ ಹಸ್ಬೆಂಡಿಂದು ಬ್ರೇಸ್ಲೆಟ್ ಡಿಸೈನ್ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಅವರ ಒಂದು ಬ್ರೇಸ್ಲೆಟ್ ಹೀಗಿದೆ, ತುಂಬ ಚೆನ್ನಾಗಿದೆ ಆ್ಯಂಡ್ ಕಡಿಮೆ ಗ್ರಾಮ್ಸಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋದು ಬ್ರೇಸ್ಲೆಟ್ ಸಿಕ್ತು. ಆ್ಯಕ್ಚುಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಈ ಜ್ಯುವೆಲ್ರೀಸ್ ಪರ್ಚೇಸ್ ಮಾಡಿರೋದು. ಸೊ ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಬ್ರೇಸ್ಲೆಟ್ ಸಿಕ್ಕಿದೆ. ಆ್ಯಕ್ಚುಲಿ ಫಿಂಗರಿಂಗ್ ತೊಗೋಬೇಕು ಗ್ರೀನ್ ಸ್ಟೋನಿಂದು ಈ ಸಲ ಅಂತ ನಾನು ಲಾಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಆದಾಗಲಿಂದನೇ ಪ್ಲ್ಯಾನ್ ಮಾಡಿದ್ದೆ. ಬಟ್ ನಮ್ಗೆ ಇಷ್ಟ ಆಗಿರುವಂಥ ಡಿಸೈನ್ ಸಿಗಲಿಲ್ಲ. ಡಿಸೈನ್ ಇದ್ದರೆ ಸೈಜ್ ಇದ್ದಿದ್ದಿಲ್ಲ. ಇನ್ನೊಂದೇನೆಂದರೆ, ಈ ಒಂದು ಆಫರ್ ಟೈಮಲ್ಲಿ ನಾವು ಮಾಡೋಕ್ಕಾಗೋದಕ್ಕೆ ಬರಲ್ಲ, ಅಲ್ಲಿರೋದನ್ನೇ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಹಣ ಉಳಿತಾಯ ಮಾಡಬೇಕಲ್ವ. ಸೊ ಓಕೆ, ಫಿಂಗರಿಂಗ್ಸ್ ತುಂಬ ಸಲ ಕೊಟ್ಟಿದ್ದೀನಿ. ಈ ಸಲ ಬ್ರೇಸ್ಲೆಟ್ಸ್ನು ನನಗೆ ಗೊತ್ತಿದ್ದಿಲ್ಲ ನಿಜವಾಗ್ಲೂ 10 ಗ್ರಾಮ್ಸಿಗೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಬ್ರೇಸ್ಲೆಟ್ಸ್ ಕೂಡ ಇದ್ದಾವೆ ಅಂತ ನಾನು ಯಾವಾಗಲೂ ನೋಡಿದ್ದಿಲ್ಲ. ಓಕೆ ಫೈನ್, ನೋಡೋಣ, ನೋಡೋದಕ್ಕೇನು ದುಡ್ಡು ಕೊಡಬೇಕಾಗಿಲ್ವಲ್ಲ ಅಂತ ನೋಡಿದ್ವಿ. ಬಟ್ ಒಂದೇ ಒಂದು ಸಲಕ್ಕೆ ಅದು ಸೆಲೆಕ್ಟ್ ಆಗೇ ಹೋಯಿತು. ಬಿಕಾಸ್ ಹೊಸ ಡಿಸೈನ್ ಬಂದಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಈ ಡಿಸೈನು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಸೈಡಲ್ಲಿ ನಾನು ಡೀಟೈಲ್ ಪಿಕ್ ಆಗ್ತಾ ಇರ್ತೀನಿ, ನೀವು ನೋಡ್ಬೋದು. ಈ ರೀತಿ ಲಿಂಕ್ ಥರ ಚೈನ್ ಥರ ಬಂದಿದೆ. ಇದು ಹೇಗಿದೆ ಅಂದರೆ, ಮೂರು ಇದರಲ್ಲಿ ಪ್ಲೇನ್ ಯೂಸ್ ಮಾಡಿದ್ದಾರೆ.
ಸಾರಿ 3 ಅಲ್ಲ 5 ಪ್ಲೇನ್ ಯೂಸ್ ಮಾಡಿದರೆ ಇನ್ನ 2 ಈ ರೀತಿ ಡಾಟೆಡ್ ಮ್ಯಾಟ್ ಫಿನಿಶಿಂಗ್ ಥರ ಯೂಸ್ ಮಾಡಿದ್ದಾರೆ. 5+2 ಈ ಥರ ಇದೆ. ಇದು ನೋಡ್ಬೋದು ನೀವು, ಪ್ಲೇನ್ ಇದೆ ಆ್ಯಂಡ್ ಡಾಟೆಡ್ ಥರ ಇಲ್ಲಿ ಮ್ಯಾಟ್ ಫಿನಿಶಿಂಗ್ ಈ ಥರ ಎಲ್ಲ ಬಂದಿದೆ. ಸೊ ಈ ರೀತಿ ಶೇಕ್ ಆಗಬೇಕಾದ್ರೆ ಎಲ್ಲ ತುಂಬಾ ಶೈನಿ ಅನಿಸ್ತಾ ಇರುತ್ತೆ. ಇದು ಬ್ರೇಸ್ಲೆಟ್ ಲೇಡೀಸ್ ಕೂಡ ಯೂಸ್ ಮಾಡ್ಬೋದು ಅನಿಸುತ್ತೆ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಹಸ್ಬೆಂಡಿಗೆ ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ಜಸ್ಟ್ 10 ಗ್ರಾಮ್ಸ್ ಒಳಗಡೆನೇ ಇದೆ ಇದು. ಆ್ಯಕ್ಚುಲಿ ಇಷ್ಟು ಬ್ಯೂಟಿಫುಲ್ ಆಗಿರೋದು, ಕರೆಕ್ಟ್ ಸೈಜ್ ಕೂಡ, ಹೊಸ ಡಿಸೈನ್ ಸಿಕ್ಕಿದೆ, ತುಂಬ ಖುಷಿ ಆಯಿತು. ಹಾಗಾಗಿ ಈ ಸಲ ಇದನ್ನು ನಾನು ಗಿಫ್ಟ್ ಮಾಡೋಣ ಅಂತ ತಗೊಂಡೆ. ಸೊ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇನ್ನೂ ಟೈಮ್ ಇದೆ ಆ್ಯಕ್ಚುಲಿ. ಆದ್ರೂ ಇಷ್ಟು ಬೇಗ ಏನಕ್ಕೆ ಪರ್ಚೇಸ್ ಮಾಡಿದೆ ಅಂತ ಅಂದರೆ ಆಫರ್ ಇರೋದು 26ವರೆಗೂ. ಅದಾದ ತಕ್ಷಣ ಇನ್ನೊಂದು 20 ಡೇಸ್ಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದುಬಿಡುತ್ತೆ. ನಾವು ನೋಡೋಣ ಅಂತ ಹೋದರೆ ಗೋಲ್ಡ್ ರೇಟು ಜಾಸ್ತಿ ಆಗುತ್ತೆ ಆ್ಯಂಡ್ ಆಫರ್ ಇರಲ್ಲ. ನಮಗೆ ಒಂದು 30-35 ಸಾವಿರ ಲಾಸ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಆಫರ್ ಟೈಮಲ್ಲೇ ತೊಗೋಬೇಕು, ಒಳ್ಳೆ ಟೈಮಲ್ಲೇ ಆಫರ್ ಬಂದಿದೆ ಅಂತ ನಾನು ಪರ್ಚೇಸ್ ಮಾಡಿದ್ದು. ಯಾಕಂದರೆ ಸ್ಪೆಷಲ್ ಡೇ ದಿನ ಸ್ಪೆಷಲ್ ಗಿಫ್ಟ್ಸ್ ಕೊಡಬೇಕು. ಅದರ್ವೈಸ್ ಈ ಟೈಮಿಂದು ಬೇರೆ ಟೈಮಲ್ಲಿ ತೊಗೊಂಡ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ ಅನ್ನೋದು ನನ್ನ ಒಂದು ಒಪಿನಿಯನ್ನು. ಸೊ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ನೀವು ಸ್ಕ್ರೀನ್ಶಾಟ್ ತಗೊಂಡು ಬೇಕಿದ್ರೆ ಶಾಪಲ್ಲಿ ಹೋಗಿ ಕೇಳ್ಬೋದು. ಇದು ನ್ಯೂ ಡಿಸೈನ್ ಅಂತೆ, ಅವ್ರ ಶಾಪವ್ರು ಹೇಳಿದ್ದು ನ್ಯೂ ಡಿಸೈನ್ ಮ್ಯಾಮ್, ನೀವು ಹೊಸದಾಗಿ ಬಂದಿರೋವಂಥದ್ದು ಇದು ಅಂತ. ಸೊ ಬನ್ನಿ ಇದ್ರದ್ದು ಡೀಟೇಲ್ಸ್ ನಾನು ಹೇಳ್ತೀನಿ. ಎಷ್ಟು ಆಯಿತು ಖರ್ಚು, ನಾವು ಹೋಗಿದ್ದಾಗ ಗೋಲ್ಡ್ ಪ್ರೈಸ್ ಎಷ್ಟಿತ್ತು ಎಲ್ಲದನ್ನು ಹೇಳ್ತೀನಿ ಇವಾಗ ಬಿಲ್ ಸಮೇತ, ನಿಮಗೂ ಕೂಡ ಒಂದು ಐಡಿಯಾ ಇರಲಿ ಅಂತ. ಸೊ ಯಾರಿಗೆಲ್ಲ ಈ ಬ್ರೇಸ್ಲೆಟ್ ಇಷ್ಟ ಆಯಿತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೂ ಖುಷಿ ಅನಿಸುತ್ತೆ, ನಮ್ಮ ಸೆಲೆಕ್ಷನ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಬಿಲ್ ಸೊ ನೀವು ನೋಡ್ಬೋದು, ಬಿಲ್ ಇಲ್ಲ ಇದೆ, ಬೇಕಿದ್ರೆ ಸ್ಕ್ರೀನ್ಶಾಟ್ ತಕ್ಕೊಂಬಿಡಿ. ಸೊ ಉಲ್ಟಾ ಕಾಣಿಸ್ತಾ ಇರ್ಬೋದು, ನೀವು ಸ್ಕ್ರೀನ್ ರೊಟೇಟ್ ಮಾಡಿ ನೋಡ್ಕೊಳ್ಳಿ. ಪ್ರತಿಯೊಂದು ನಾನು ನಿಮಗೆ ಡೈರೆಕ್ಟಾಗೆ ಹೇಳ್ತಾ ಇದ್ದೀನಿ, ನಾನು ಯಾವುದೇ ರೀತಿ ಸುಳ್ಳು ಹೇಳಲ್ಲ. ಸೊ ಮೆನ್ಸ್ ಬ್ರೇಸ್ಲೆಟ್ 22 ಕ್ಯಾರೆಟ್ ಇದು 916. ನಾವು ಹೋಗಿದ್ದಾಗ ಗೋಲ್ಡ್ ರೇಟ್ ಏನಿತ್ತು ಅಂತ ಅಂದರೆ 1,14,950 ರೂಪೀಸ್, ಅಂದರೆ 50 ರೂಪೀಸ್ ಕಡಿಮೆ ಅಷ್ಟೇ, 1,15,000ಗೆ. ಸೊ ಇವತ್ತಿಂದು ಅಷ್ಟೇ ಇದೆ ಗೋಲ್ಡ್ ರೇಟು. ಅಂದರೆ 23ವರೆಗೂ ನಾವು ಪರ್ಚೇಸ್ ಮಾಡಿ ಬಂದಮೇಲೆ ಜಸ್ಟ್ ಒಂದು ವಾರಕ್ಕೆ 23,000ವರೆಗೂ ರೈಸ್ ಆಗಿ ಮತ್ತೆ ಹಿಂದಕ್ಕೆ ಬಂದಿದೆ. ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಕಡಿಮೆ ಆಗುತ್ತೋ ಬಿಡುತ್ತೋ. ಅದು ಎಷ್ಟಾದರೂ ಅಮೌಂಟ್ ಜಾಸ್ತಿ ಆಗಲಿ ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಿಗೆ ಪರ್ಚೇಸ್ ಮಾಡಲೇಬೇಕಂತ ಡಿಸೈಡ್ ಆಗಿದ್ದೆ. ಸೊ ಬಿಕಾಸ್ ಈ ವರ್ಷ ನಮ್ಮದು 3rd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ, ತುಂಬ ಸ್ಪೆಷಲ್ ನನಗೆ. ಯಾಕೆ ಅಂತ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇದ್ರದ್ದು ನೆಟ್ ವೇಟ್ ಬಂದುಬಿಟ್ಟು 9 ಗ್ರಾಮ್ 799 ಮಿಲಿ, ಅಂದರೆ ಜಸ್ಟ್ 200 ಮಿಲಿಗ್ರಾಮ್ಸ್ ಕಡಿಮೆ ಅಷ್ಟೇ. 10 ಗ್ರಾಮ್ಸಿಗೆ ಅಂದರೆ 1 ತೊಲಕ್ಕೆ ಜಸ್ಟ್ 200 ಮಿಲಿಗ್ರಾಮ್ಸ್ ಕಡಿಮೆ ಅಷ್ಟೇ. 9.799 ಇದೆ ಇದ್ರದ್ದು ವೆಯ್ಟು. ಸೊ ಇದಕ್ಕೆ ಗೋಲ್ಡ್ ಪ್ರೈಸ್ ನಾವೆಷ್ಟು ಚಾರ್ಜ್, ಇದರಲ್ಲಿ ಯಾವುದೇ ರೀತಿ ಸ್ಟೋನ್ ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಸ್ಟೋನಿಂದೆಲ್ಲ 0 ಆಗಿದೆ. ಬರೀ ಇದ್ರದ್ದು ಮೆಟಲ್ ವ್ಯಾಲ್ಯೂ ಅವತ್ತಿನ ಗೋಲ್ಡ್ ರೇಟಿಗೆ 1,12,639 ರೂಪೀಸ್ ಮೆಟಲ್ ವ್ಯಾಲ್ಯೂ ಇದು, ವಿತೌಟ್ GST ಆ್ಯಂಡ್ ವಿತೌಟ್ ಮೇಕಿಂಗ್ ಚಾರ್ಜಸ್. ನಾನು ಹೇಳ್ತಾ ಇರೋದು ಬರೀ ಮೆಟಲ್ ವ್ಯಾಲ್ಯೂ 1,12,639 ರೂಪೀಸು ಮೆಟಲ್ ವ್ಯಾಲ್ಯೂ. ಇದಕ್ಕೆ ಫ್ರೆಂಡ್ಸ್, ಇದಕ್ಕೆ ಎಷ್ಟು ಇತ್ತು ಅಂತ ಅಂದರೆ ಮೇ ಬಿ 18% 20% ಇತ್ತು ಈ ಒಂದು ಬ್ರೇಸ್ಲೆಟ್. ಯಾಕಂದರೆ ಡಿಸೈನ್ ಆ ರೀತಿ ಇದೆ, ಅಷ್ಟೊಂದು ಈಸಿ ಇಲ್ಲ ಅದು ಡಿಸೈನು, ಚೆನ್ನಾಗಿದೆ. ಹಾಗಾಗಿ 18% ಅಂದ್ಕೊತೀನಿ ನಾನು, 18% ಅಂತ ನಾನು ಅಂದ್ಕೊಂಡಿದ್ದೀನಿ. 20% ಅನಿಸುತ್ತೆ, 20% ಒಳಗಡೆನೆ 18 to 20 ಇರ್ಬೋದು ಫ್ರೆಂಡ್ಸ್. ನಾನು ಅಷ್ಟು ಕ್ಲೀನಾಗಿ ಅವತ್ತು ನೋಡಲಿಲ್ಲ, ಅರ್ಜೆಂಟಲ್ಲಿ. ಸೊ ಅದರಲ್ಲಿ ಅಂದರೆ 9,574 ರೂಪೀಸ್ ನಮಗೆ ಬಿದ್ದಿದೆ. ಸೊ ಇದ್ರದ್ದು ಆಫರ್ ಟೈಮಲ್ಲಿ ತೊಗೊಳ್ಳಿಲ್ಲ ಅಂತ ಅಂದಿದ್ರೆ ಇದಕ್ಕೆ 19,000 ರೂಪೀಸು ಮೇಕಿಂಗ್ ಚಾರ್ಜಸ್ ಬೀಳ್ತಾ ಇತ್ತು, 19,000 ರೂಪೀಸು. ಬಟ್
ಆಫರ್ ಟೈಮ್ ಆಗಿರೋದ್ರಿಂದ ನಮಗೆ ಹಾಫ್ ಅಂದರೆ 50% ಮೇಕಿಂಗ್ ಚಾರ್ಜಸಲ್ಲಿ ಡಿಸ್ಕೌಂಟ್ ಆಗಿದೆ. ಸೊ 9574 ರುಪೀಸು ನಮಗೆ ಮೇಕಿಂಗ್ ಚಾರ್ಜ್ ಆಗಿದೆ ಅಷ್ಟೇ. ಕೊಡ್ಬೋದು ಫ್ರೆಂಡ್ಸ್ ಆರಾಮಾಗಿ, ಯಾಕಂದರೆ ಈ ಶಾಪಲ್ಲಿ ವೇಸ್ಟೇಜ್ ಅಂತ ಎಲ್ಲ ಏನೂ ಹಾಕಲ್ಲ, ಓನ್ಲಿ ಮೇಕಿಂಗ್ ಚಾರ್ಜಸ್ ಮತ್ತು GST ಅಷ್ಟೇ. ತುಂಬ ಜನ ಕೇಳ್ತೀರಾ ವೇಸ್ಟೇಜ್ ಹೇಳಿ ಮ್ಯಾಮ್ ಅಂತ. ಇಲ್ಲಿ ವೇಸ್ಟೇಜ್ ಅಂತ ಏನೂ ಹಾಕಲ್ಲ, ಡೈರೆಕ್ಟ್ ಗೋಲ್ಡ್ ಪ್ರೈಸ್, ಮೇಕಿಂಗ್ ಚಾರ್ಜಸ್, ಸ್ಟೋನ್ ಇದ್ದರೆ ಸ್ಟೋನ್ ವ್ಯಾಲ್ಯೂ ಪ್ಲಸ್ GST ಅಷ್ಟೇ. ವೇಸ್ಟೇಜ್ ಅಂತ ಎಲ್ಲ ಇಲ್ಲಿ ಇರಲ್ಲ. ಸೊ ಮೇಕಿಂಗ್ ಚಾರ್ಜಸಲ್ಲಿ ನಮಗೆ 9574 ರುಪೀಸ್, ಅಂದರೆ ನಮ್ಮ ಮನೆಯವ್ರದ್ದು ಬ್ರೇಸ್ಲೆಟ್ಗೆ ನಾವು 10,000 ರುಪೀಸ್ ಸೇವ್ ಮಾಡಿದ್ದೀವಿ ಮೇಕಿಂಗ್ ಚಾರ್ಜಸಲ್ಲಿ. ಪ್ಲಸ್ ಇನ್ನೊಂದೇನು ಇನ್ಫಾರ್ಮೇಷನ್ ಕೊಡಬೇಕು ಈ ವ್ಲಾಗಲ್ಲಿ ಅಂತ ಅಂದರೆ ಫ್ರೆಂಡ್ಸ್, ನಾವೀಗ ಮೇಕಿಂಗ್ ಚಾರ್ಜಸ್ಸಿಗೆ ಅಂತ ಮೇಕಿಂಗ್ ಚಾರ್ಜಸಲ್ಲಿ 50% ಡಿಸ್ಕೌಂಟ್ ಆಯ್ತಲ್ಲ. ಸೊ ಅವ್ರೇನು ಮಾಡ್ತಾರೆ, ಗೋಲ್ಡ್ ವ್ಯಾಲ್ಯೂ ಪ್ಲಸ್ ಮೇಕಿಂಗ್ ಚಾರ್ಜಸ್ ಎರಡಕ್ಕೂ ಸೇರಿಸಿ GST ಹಾಕ್ತಾರೆ 3%. ನಮಗೆ ಮೇಕಿಂಗ್ ಚಾರ್ಜಸಲ್ಲಿ 10,000 ಸೇವ್ ಆಯ್ತಲ್ಲ, ಹಾಗಾಗಿ GSTಯಲ್ಲೂ ಕೂಡ ಸೇವ್ ಆಗುತ್ತೆ ಅಮೌಂಟ್. ಅದನ್ನು ನೀವಲ್ಲಿ ಗೋಲ್ಡ್ ಶಾಪಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದನ್ನು ಅವರು ಮಿಸ್ ಮಾಡಿರ್ತಾರೆ, ನೀವು ಅದನ್ನು ನೋಟಿಸ್ ಮಾಡಬೇಕು. ಸೊ ಇದು ಒಂದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದಕ್ಕೆ GST ನಾವು ಎಷ್ಟು ಕೊಟ್ಟಿದ್ದೀವಿ ಅಂತ ಅಂದರೆ 3000, ಅಂದರೆ GST 1.5%, CGST SGST 1.5% ಅಂತ ಅಂದರೆ 1833 ಪ್ಲಸ್ 1833 ರುಪೀಸು. ಅರೌಂಡ್ ಎಷ್ಟಾಗಿದೆ ಅಂದರೆ ಇದು 3700 ರುಪೀಸ್ ಲೆಕ್ಕದಲ್ಲಿ ನಾವು GST ಕೊಟ್ಟಿದ್ದೀವಿ. ಸೊ ಟೋಟಲ್ ಇದಕ್ಕೆ ನಾವೊಂದು 14,000ವರೆಗೂ GST ಮತ್ತು ಮೇಕಿಂಗ್ ಚಾರ್ಜಸ್ ಸೇರಿಸಿ ಕೊಟ್ಟಿದ್ದೀವಿ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೆಲ್ಲ ವರ್ತ್ ಅಂತಲೇ ಹೇಳ್ಬೋದು ಗೋಲ್ಡ್ ವ್ಯಾಲ್ಯೂ. ಸೊ ಇದರಲ್ಲಿ ನಮಗೊಂದು 10,000 to 11,000 ರುಪೀಸ್ವರೆಗೂ ಸೇವ್ ಆಗಿದೆ ಈ ಜಸ್ಟ್ ಈ ಬ್ರೇಸ್ಲೆಟಲ್ಲಿ. ಇದ್ರದ್ದು ಟೋಟಲ್ ಬಿಲ್ ಎಷ್ಟಾಯಿತು ಅಂದರೆ 1,25,880 ರುಪೀಸ್ ಆಗಿದೆ. ಅವ್ರು ಏನೂ ರೌಂಡ್ ಫಿಗರ್ ಮಾಡಲ್ಲ, ಇಷ್ಟೇ ಅಮೌಂಟ್ ಕಟ್ಟಿಸ್ಕೊಂತಾರೆ. ಸೊ 1,26,000 ಅಂತಲೇ ಹೇಳ್ಬೋದು ಈ ಒಂದು ಬ್ರೇಸ್ಲೆಟ್ನ ಒಂದು ಬೆಲೆ. 1,26,000 ಇದು ಅಮೌಂಟು ನಾನು ಒಂದು ವರ್ಷದಿಂದ ಕಲೆಕ್ಟ್ ಮಾಡ್ತಾನೆ ಇದ್ದೆ. ಸೊ ಎಷ್ಟು ಕಲೆಕ್ಟ್ ಮಾಡಿದ್ದೆ, ಬಟ್ ನಾನು ಕಲೆಕ್ಟ್ ಮಾಡಿದ್ರಲ್ಲಿ ಸ್ವಲ್ಪ ಅಮೌಂಟು ಬೇರೆ ಕಡೆ ಇನ್ವೆಸ್ಟ್ ಮಾಡಿದೆ. ಸೊ ಹಾಗಾಗಿ ಅದನ್ನು ಬಿಟ್ಟು ನಾನು ಒಂದು 50,000 to 60,000 ಅಷ್ಟೇ ಕಲೆಕ್ಟ್ ಮಾಡಿದ್ದು. ಇನ್ನು ಮಿಕ್ಕಿದ್ದು ಅಮೌಂಟ್ ಎಲ್ಲ ನನಗೆ ನಮ್ಮ ಮಮ್ಮಿ ಡ್ಯಾಡಿ ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಅಷ್ಟೇ ನಾನು ಕಲೆಕ್ಟ್ ಮಾಡಿದ್ದಕ್ಕೂ ಡಬಲ್ ಅಮೌಂಟ್ ಆಗಿಬಿಡುತ್ತೆ ಗಿಫ್ಟ್ ಐಟಮಲ್ಲಿ. ಅದನ್ನೆಲ್ಲ ನಮ್ಮ ಮಮ್ಮಿ ಡ್ಯಾಡಿನೇ ನನಗೆ ಕೊಡೋದು. ಏನಪ್ಪ ಇವಳು ಇಷ್ಟೊಂದು ಹೌಸ್ ವೈಫಾಗಿ ಇಷ್ಟೊಂದು ಕಲೆಕ್ಟ್ ಮಾಡಿದ್ದಾಳೆ ಅಂತ ನೀವು ಅಂದ್ಕೋಬೋದು. ಸೊ ಇಲ್ಲ, ನಿಜವಾಗ್ಲೂ ನನ್ನ ಒಂದು ಯೂಟ್ಯೂಬ್ ಇನ್ಕಮ್ ಆ್ಯಂಡ್ ಕೆಲವೊಂದಿಷ್ಟು ಸೇವಿಂಗ್ಸಿಂದ ನಾನು 60,000ವರೆಗೂ ಕಲೆಕ್ಟ್ ಮಾಡಿದ್ದೆ ಒಂದು ವರ್ಷದಿಂದ, ಇದಕ್ಕೋಸ್ಕರನೇ. ಬಟ್ ನಾನು ಅಂದ್ಕೊಂಡೆ ನಾನು ಒಂದು ವರ್ಷದಿಂದ ಏನು ಕಲೆಕ್ಟ್ ಮಾಡಿದ್ದೀನಲ್ಲ ಅದ್ರ ಸ್ವಲ್ಪನೇ ಅಮೌಂಟ್ ಕಲೆಕ್ಟ್ ಆದಾಗ ಒಂದೊಂದು ಕಾಯಿನ್ ಆದರೂ ತೊಗೊಂಡು ಇಟ್ಕೊಂಡಿದ್ರೆ ನನಗೆ ಇನ್ನೂ ಅಮೌಂಟ್ ಸೇವ್ ಆಗ್ತಿತ್ತು, ಅಥವಾ ಸ್ಕೀಮ್ ಮಾಡಿದ್ದಿದ್ರೆ ನನಗೆ ಅಮೌಂಟ್ ಸೇವ್ ಆಗ್ತಿತ್ತು ಅಂತ. ಬಟ್ ನಾನು ಯಾಕೆ ಸ್ಕೀಮ್ ಮಾಡಿಲ್ಲ ಅಂದರೆ ನಾನು ಪರ್ಟಿಕ್ಯುಲರ್ 1 ಮಂತಿಗೆ ಇಷ್ಟೇ ಅಮೌಂಟ್ ಅಂತ ನಾನು ಸೇವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಇದ್ದಿದ್ದಿಲ್ಲ, ಹಾಗಾಗಿ ನಾನು ಸ್ಕೀಮ್ ಮಾಡಲಿಲ್ಲ. ನಾವು ಸ್ಕೀಮ್ ಮಾಡಿದರೆ ತುಂಬ ಅಂದರೆ ತುಂಬಾ ಉಳಿತಾ ಇತ್ತು ಅಮೌಂಟು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಹೇಳಿದೆ, ಲಾಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲೇ ಅವ್ರಿಗೆ ನಾನು ಹೇಳಿದೆ, ಈ ವರ್ಷ 3rd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ, 3ನೇ ವರ್ಷ ಇದು, ನನಗೇನಾದರೂ ಸ್ವಲ್ಪ ಕಾಸ್ಟ್ಲಿ ಆಗಿರೋವಂಥ ಗಿಫ್ಟೇ ಕೊಡಿಸ್ಬೇಕು ನೀವು ಅಂತ. ಅವರು ಸರಿ ಆಯಿತು ಅಂತ ಹೇಳಿದರು. ಅದು ನೀವು ನನ್ನ ಮಾತು ಕೇಳಲ್ಲ ಆವಾಗ ಆವು ಅಂತೀರ ಅಂತ ನಾನು ಪ್ರೂಫಿಗೆ ಅಂತ ವಿಡಿಯೋ ಮಾಡೇ ಇಟ್ಕೊಂಡಿದ್ದೆ ಅವ್ರ ಹತ್ರ. ಅದನ್ನು ಹೇಳಿಸಿ ಈ ವರ್ಷ ನನ್ನ ವೈಫಿಗೆ ಗಿಫ್ಟ್ ಕೊಡಿಸ್ತೀನಿ, 3rd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕಾಸ್ಟ್ಲಿದು ಗೋಲ್ಡ್ ಗಿಫ್ಟ್ ಕೊಡಿಸ್ತೀನಿ ಅಂತ. ಸೊ ಅದರಂತೆ ಅವರು ಕೂಡ ಅಮೌಂಟ್ ಕಲೆಕ್ಟ್ ಮಾಡಿದರು ಅವರ ಒಂದು ಸೇವಿಂಗ್ಸಲ್ಲಿ. ಸೊ ಅವ್ರೇನು ಕೊಡಿಸಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಮದುವೆ ಆಗಿ ಇದು 3rd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವ್ರು ನನಗೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೊಡಿಸಿರೋದು. ಅಂದರೆ ಲಾಸ್ಟ್ ಇಯರ್ ಕೂಡ ಕೊಡಿಸಿದ್ರು ವ್ಯಾಕ್ಸ್ ಜ್ಯುವೆಲ್ರಿ, ನಿಮಗೆ ಗೊತ್ತಿದ್ದೇ ಇದೆ, ಅರೌಂಡ್ 20,000 ರುಪೀಸಿಂದಷ್ಟೇ ಅದು ನೆಕ್ಲೆಸ್ಸು ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಬಟ್ ನನ್ನ ಬರ್ತ್ಡೇಗೂ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಜಸ್ಟ್ 1.5 ಮಂತ್ 2 ಮಂತ್ ಅಷ್ಟೇ ಡಿಫ್ರೆನ್ಸ್ ಇರೋದು. ನನ್ನ ಬರ್ತಡೇಗೆ ಅವರು ಐಫೋನ್ ಗಿಫ್ಟ್ ಮಾಡಿದ್ರಿಂದ ನನಗೆ ಕೊಡಿಸ್ಲಿಲ್ಲ ಅವರು ಕಾಸ್ಟ್ಲಿದು. ಜಸ್ಟ್ ಚಿಕ್ಕದೇ ಆಗಲಿ ನಾನು ಗೋಲ್ಡೇ ತೊಗೋಬೇಕು ಅಂತ ನಾನು ವ್ಯಾಕ್ಸ್ ನೆಕ್ಲೆಸ್ ತೊಗೊಂಡಿದ್ದೀನಿ. ನೀವೆಲ್ಲರೂ ನೋಡಿದ್ದೀರಾ ಆ್ಯಂಡ್ ಹೇಳಿದ್ದೀರಾ, ನನಗದು ಇಷ್ಟ ಆಗಿಲ್ಲ, ಯಾವುದ್ರಲ್ಲೂ ಹಾಕ್ಕೊಂಡಿಲ್ಲ, ಹಾಕಬೇಕು ಅಂತ ಎಷ್ಟೆಲ್ಲ ಹೋದ್ರೂ ಹಾಕಿಲ್ಲ. ನೀವೆಲ್ಲ ಸಜೆಷನ್ಸ್ ಕೊಟ್ಟಿದ್ದೀರಾ ನನ್ನ ಕಾಮೆಂಟ್ ಸೆಕ್ಷನಲ್ಲಿ, ಕಾಟನ್ ಸ್ಯಾರಿ ಇಳ್ಕಲ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ, ಹಾಗಾಗಿ ಹಂಗೆ ಇಟ್ಕೊಂಡಿದ್ದೀನಿ. ಈ ಸಲನೂ ತೊಗೊಂಡೋಗಿದ್ದೆ ಅದನ್ನು ಹಾಕಬೇಕು ಅಂತ. ಶಾಪ್ ಅವರು ಇನ್ನೂ 1 ಇಯರ್ ಆಗಿದೆ ಮ್ಯಾಮ್, ಹೊಸದಿದ್ದಂಗಿದೆ, ಯಾಕೆ ಹಾಕ್ತೀರಾ ಅಂತ ಅಂದರು. ಬಟ್ ನಾನು ತೊಗೊಂಡಿದ್ದು
18,500 ಆಗಿತ್ತು ರೌಂಡ್ ಫಿಗರ್. ಈಗ ಅದು 24,000ಗೆ ಹೋಗುತ್ತೆ. ಜಸ್ಟ್ 2 ಗ್ರಾಮ್ಸ್ ಆಫ್ ಗೋಲ್ಡ್ಗೆ ಅಷ್ಟೊಂದು ನನಗೆ ಅಮೌಂಟ್ ಸೇವ್ ಆಗಿದೆ. ಮೇಕಿಂಗ್ ಚಾರ್ಜಸ್ ಎಲ್ಲ ಬಿಟ್ಟು ನನಗೆ ಪ್ರಾಫಿಟ್ ಆಗಿದೆ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ನಿಮಗೆ ಅದನ್ನು ಕೂಡ ಈ ಸಲ. ಬಟ್ ಈ ಸಲ ನೆಕ್ಲೆಸ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಆಬ್ವಿಯಸ್ಲಿ ಎಕ್ಸ್ಚೇಂಜ್ ಮಾಡಿದ್ದೀನಿ. ಎಕ್ಸ್ಚೇಂಜ್ ಮಾಡಿರೋವಂಥ ನೆಕ್ಲೆಸ್ ಕೂಡ ನಿಮಗೆ ಇಲ್ಲಿ ಪಿಕ್ ಹಾಕ್ತೀನಿ. ನೀವು ಹೇಳಿ, ಅಂದರೆ ನಾನು ಹಳೇದೇ ಇಟ್ಕೋಬೇಕಿತ್ತ, ಎಕ್ಸ್ಚೇಂಜ್ ಮಾಡಿದ್ದು ಒಳ್ಳೇದಾಯ್ತಾ ಅಂತ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೂ ಖುಷಿ ಆಗುತ್ತೆ, ಓಕೆ ನಾನು ಎಕ್ಸ್ಚೇಂಜ್ ಮಾಡಿದ್ದು ಒಳ್ಳೇದಾಯಿತು ಅಂತ. ಸೊ ನಾನು ಯಾಕೆ ಹಳೇದು ಎಕ್ಸ್ಚೇಂಜ್ ಮಾಡಿದೆ ಅಂದರೆ ಸೈಜ್ ಚಿಕ್ಕದಾಗ್ತಾಯಿತ್ತು ಒಂದು. ಆಮೇಲೆ ನನ್ನ ಮನಸ್ಸಿಗೆ ಯಾಕೋ ಮನೆಗೆ ಬಂದಾಗಲಿಂದ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಿದ್ದಿಲ್ಲ. ಅಯ್ಯೋ ಸ್ವಲ್ಪ ದೊಡ್ಡದೇನಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಈ ಸಲ. ಬಟ್ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಚಿಕ್ಕದೇ ಬಂತು. ಅಷ್ಟೊಂದು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೂ ಕೂಡ ಸ್ಮಾಲ್ ಬಂದಿದೆ ಅಷ್ಟೇ. ಸೊ ನನ್ನ ಒಂದು ನೆಕ್ಲೆಸ್ ಡಿಸೈನ್ ನನಗೆ ತುಂಬ ಇಷ್ಟ ಆಗಿದೆ. ನಿಮ್ಗೆ ಇಷ್ಟ ಆಗಿದೆನೋ ಇಲ್ಲೋ ಗೊತ್ತಿಲ್ಲ. ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಸೊ ಈ ಒಂದು ನೆಕ್ಲೆಸ್ ಡಿಸೈನ್ ಈ ರೀತಿ ಇದೆ, ನೀವು ನೋಡ್ತಾ ಇರ್ಬೋದು. ನಾನು ಸೈಡಲ್ಲಿ ಪಿಕ್ ಹಾಕ್ತೀನಿ ಆ್ಯಂಡ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಇದೆ ಈ ಒಂದು ನೆಕ್ಲೆಸ್ ಡಿಸೈನ್ ಅಂತ. ಸೊ ಸಖತ್ತಾಗಿದೆ ಫ್ರೆಂಡ್ಸ್ ಈ ಒಂದು ನೆಕ್ಲೆಸ್. ನಿಜವಾಗ್ಲೂ ಅಂದರೆ ನಾನು ಈ ರೀತಿ ಮ್ಯಾಂಗೋ ಡಿಸೈನ್ ಅಥವಾ ಅವಲಕ್ಕಿ ಡಿಸೈನಲ್ಲಿ ಒಂದು ನೆಕ್ಲೆಸ್ ಅಥವಾ ಲಾಂಗ್ ಚೈನ್ ತೊಗೋಬೇಕು ಅಂತ ಆಸೆ ಇತ್ತು ತುಂಬ ದಿನದಿಂದ. ಬಟ್ ಇದು ಸಿಕ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಫಸ್ಟ್ ಡೇ ಹೋದಾಗ ನೆಕ್ಲೆಸ್ ತೊಗೊಳಕ್ಕೆ ಹೋದಾಗ ಅವತ್ತು ಕಲೆಕ್ಷನ್ಸ್ ಇದ್ದಿದ್ದಿಲ್ಲ. ನಿಜವಾಗ್ಲೂ ನಾನು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದಾಗ ದಿವಾಲಿ ಟೈಮಿಗೆ ಜಾಯ್ಲುಕಸಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಹೊಸದು ಬಂದಿತ್ತು. ಹಾಗಾಗಿ ನನಗೆ ಈ ಜ್ಯುವೆಲ್ರಿ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಸಿಕ್ತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾನು ಇದನ್ನು ವೇರ್ ಮಾಡಿರ್ತೀನಿ. ಸೊ ಫ್ರೆಂಡ್ಸ್, ಹೀಗಿದೆ ನನ್ನ ಒಂದು ನೆಕ್ಲೆಸ್ ಡಿಸೈನ್. ನೀವು ನೋಡ್ತಾ ಇರ್ಬೋದು, ನಾನು ಜಾಸ್ತಿ ಸ್ಟೋನ್ ಇರೋವಂಥದ್ದು ಪರ್ಚೇಸ್ ಮಾಡಿಲ್ಲ. ಸ್ಟೋನ್ ಇರೋವಂಥದ್ದು ಪರ್ಚೇಸ್ ಮಾಡಿದರೆ ನಮಗೇನು ಲಾಸ್ ಇಲ್ಲ ಈ ಅಂಗಡಿಯಲ್ಲಿ. ಯಾಕಂದರೆ ಸ್ಟೋನ್ ವ್ಯಾಲ್ಯೂ ಸ್ಟೋನಿಗಿರುತ್ತೆ, ನೆಟ್ ವೇಟ್ ಗೋಲ್ಡ್ ರೇಟ್ ಏನಿರುತ್ತೆ ಅದಕ್ಕೆ ಇರುತ್ತೆ, ಏನು ತೊಂದರೆ ಇಲ್ಲ. ಬಟ್ ನನ್ನ ಲಾಂಗ್ ಚೈನಿಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದು. ಸೊ ಡಾಲರ್ ಬಂದುಬಿಟ್ಟು ಟೆಂಪಲ್ ಜ್ಯುವೆಲ್ರಿ ಟೈಪ್ ಇದೆ ಇದು. ಡಾಲರಲ್ಲಿ ಈ ಒಂದು ಮಂಟಪದೊಳಗಡೆ ಲೋಟಸ್ ಮೇಲ್ಗಡೆ ಲಕ್ಷ್ಮಿ ಕೂತಿರೋದಿದೆ. ಡಿಟೈಲಾಗಿ ಡಿಸೈನ್ ಎಷ್ಟು ಫಿನಿಶಿಂಗ್ ನೀಟಾಗಿದೆ ಅಂತ ನೀವು ನೋಡ್ಬೋದು. ಅದಕ್ಕೋಸ್ಕರನೇ ನಾನು ಹೇಳೋದು ಜಾಯ್ಲುಕಸಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ನನಗೆ ಅದಕ್ಕೋಸ್ಕರ ಜಾಯ್ಲುಕಸ್ ಶಾಪಲ್ಲಿ ಜ್ಯುವೆಲ್ರೀಸ್ ತುಂಬ ಇಷ್ಟ ಆಗ್ತವೆ. ಫಿನಿಶಿಂಗ್ ನೀಟಾಗಿಲ್ಲ ಅಂದರೆ ಜ್ಯುವೆಲ್ರೀಸ್ ಒಂಥರ ಚೆನ್ನಾಗಿ ಕಾಣಲ್ಲ. ಸೊ ಇಲ್ಲಿ ಇರುವಂಥ ಫಿನಿಶಿಂಗ್ ಬೇರೆ ಶಾಪ್ಸಲ್ಲಿ ಇರಲ್ಲ. ಸೊ ನೀವು ನೋಡ್ಬೋದು, 2 ಕಂಬಗಳ ಟೈಪು ಮಂಟಪ ಟೈಪ್ ಇದೆ. ಅದ್ರ ಮಧ್ಯದಲ್ಲಿ ಲಕ್ಷ್ಮಿ ಲೋಟಸ್ ಮೇಲ್ಗಡೆ ಕೂತಿರೋದು. ಅದಾದಮೇಲೆ ಪಿಕಾಕ್ ಡಿಸೈನ್ ಇದೆ, ಅಂದರೆ ಪಿಕಾಕ್ಸ್ ಇದೆ ನೀವು ನೋಡ್ಬೋದು. ಅದ್ರ ನೆಕ್ಸ್ಟು ಪಿಕಾಕ್ಸ್ ಇದೆ. ಅದಾದಮೇಲೆ ನಿಮಗೆ ಒಂಥರ ಬಳ್ಳಿ ಥರ ಡಿಸೈನ್ ಬಂದಿದೆ. ಬಳ್ಳಿ ಟೈಪ್ ಡಿಸೈನ್ ಬಂದು ಒಂದೇ ಒಂದು ಸ್ಟೋನ್ ಬಂದು ಕೆಳಗಡೆ ಈ ರೀತಿ ಗುಂಡುಗಳು ಬಂದಿದೆ. ಇದು ಇಷ್ಟು ಒಂಥರ ಟೆಂಪಲ್ ಜ್ಯುವೆಲ್ರಿ ಟೈಪು. ಡಾಲರ್ ತುಂಬಾ ಸಖತ್ತಾಗಿದೆ, ನಮ್ಮೆಲ್ರಿಗೂ ತುಂಬ ಇಷ್ಟ ಆಯಿತು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಒಂದು ಲೇಯರ್ ಈ ರೀತಿ ಅವಲಕ್ಕಿ ಡಿಸೈನ್ ಅಂತ ಅಂತೀವಲ್ಲ, ಆ ರೀತಿ ಅವಲಕ್ಕಿ ಡಿಸೈನು ಬಂದಿದೆ. ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಅವಲಕ್ಕಿ ಡಿಸೈನ್ ಅಥವಾ ಮ್ಯಾಂಗೋ ಡಿಸೈನಲ್ಲಿ ಒಂದು ತೊಗೋಬೇಕು ಅಂತ. ಇದು ಒಂದೇ ಜ್ಯುವೆಲ್ರಿ ಫ್ರೆಂಡ್ಸ್. ಈ ರೀತಿ ರೆಡ್ ಆಕ್ಸೈಡ್ ಈ ರೀತಿ ಗೋಲ್ಡು ಗಟ್ಟಿನೇ ಬರುತ್ತೆ, ಜಾಸ್ತಿ ಹ್ಯಾಲೋ ಇರಲ್ಲ ಇದು. ಸೊ ತುಂಬ ಟೊಳ್ಳಿರಲ್ಲ ಇವೆಲ್ಲ. ನೀವು ತೊಗೋಬೇಕಂದ್ರೆ 3 ತೊಲದ ಮೇಲೇ. ಇದು ನನಗೆ 2 ತೊಲಕ್ಕೆ ಸಿಕ್ಕಿದೆ. ಆ್ಯಂಡ್ ಅದ್ರ ಮೇಲ್ಗಡೆ ಈ ರೀತಿ ಬಾಲ್ಸ್ ಟೈಪ್ ಗುಂಡು ಥರ ಬಂದು ಅದ್ರ ಮೇಲ್ಗಡೆ ಸ್ಟೋನ್ ಅಂದರೆ ರೂಬಿ, ಮರೂನ್ ಕಲರ್ ರೂಬಿ, 1 ಡಾಟ್ ಗೋಲ್ಡಿಂದು ಈ ರೀತಿ ಡಿಟೈಲಾಗಿ ಡಿಸೈನ್ ಬಂದಿದೆ. ಆ್ಯಂಡ್ ನನಗೆ ಹಿಂದ್ಗಡೆ ಲೇಸ್ ಎಲ್ಲ ಇಷ್ಟ ಇರಲ್ಲ, ಈ ರೀತಿ ಗೋಲ್ಡಿಂದು ಚೈನೇ ಇಷ್ಟ ಆಗುತ್ತೆ. ಲೇಸ್ ಎಲ್ಲ ತೊಗೊಂಡ್ಬಿಟ್ರೆ ಅದು ತುಂಬ ಅಸಹ್ಯ ಕಾಣುತ್ತೆ, ಗೋಲ್ಡ್ ಜ್ಯುವೆಲ್ರಿ ಥರ ಅನಿಸಲ್ಲ, ಆಮೇಲೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ಜ್ಯುವೆಲ್ರಿ ತೊಗೊಳ್ಳಿ ಹಿಂದ್ಗಡೆ ಲೇಸ್ ಇರೋವಂಥ ತೊಗೊಳೋದಕ್ಕೆ ಇಷ್ಟಪಡಲ್ಲ. ಸೊ ಕಂಪ್ಲೀಟ್ ಡಿಸೈನ್ ಈ ರೀತಿ ಇದೆ. ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಇದು ಜ್ಯುವೆಲ್ರಿ ನಾನು ತೊಗೊಂಡಿರೋದು ಈ ರೀತಿ ಕಾಣುತ್ತೆ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನೆಕ್ ಹತ್ರ ಬೇಕಿದ್ರೂ ಹಾಕ್ಕೋಬೋದು. ಇದನ್ನು ಹಿಂದ್ಗಡೆ ಜಾಸ್ತಿ ಲಿಂಕ್ ಹಾಕ್ಸಿದ್ದೀನಿ, ಅಂದರೆ ಇರೋದನ್ನೇ ತೊಗೊಂಡಿದ್ದೀನಿ, ಹಾಕ್ಸೋಕ್ಕೆ ಬರಲ್ಲ ಆಫರ್ ಟೈಮಲ್ಲಿ.
ಹಾಕ್ಸೋಕ್ಕೂ ಬರಲ್ಲ, ಅವರು ತೆಗೆದೂ ಕೊಡಲ್ಲ. ಆಫರ್ ಟೈಮಲ್ಲಿ ಮಾತ್ರ ತುಂಬ ಇಷ್ಟಪಟ್ಟು ತಗೊಂಡಿರೋದು ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ನನ್ನ ಹಸ್ಬೆಂಡ್ ಕೊಟ್ಟಿರುವಂಥ ಗಿಫ್ಟ್ ಇದು. ಸೊ ಹೇಗೆ ಕಾಣ್ತಾ ಇದೆ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಕ್ಸ್ಚೇಂಜ್ ಮಾಡಿರೋ ಜ್ಯುವೆಲ್ರಿ, ಹಾಕ್ಕೊಂಡಿರೋ ಫೋಟೋ ಆ್ಯಂಡ್ ಅದ್ರದ್ದು ಫೋಟೋ ಕೂಡ ಹಾಕಿರ್ತೀನಿ. ನಾನು ಎಕ್ಸ್ಚೇಂಜ್ ಮಾಡಿದ್ದು ಒಳ್ಳೇದಾಯ್ತಾ, ನಿಮ್ಗೆ ಇದಿಷ್ಟ ಆಯಿತಾ ಅದಿಷ್ಟ ಆಯಿತಾ ದಯವಿಟ್ಟು ತಿಳಿಸಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದ್ರದ್ದು ಡಿಸೈನು ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಡೆ ಚೆನ್ನಾಗಿದೆ. ಟೆಂಪಲ್ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು. ಟೆಂಪಲ್ ಈ ರೀತಿ ಮಂಟಪದಲ್ಲಿ ಲಕ್ಷ್ಮಿ ಇರೋದು, ಸೈಡಿಗೆಲ್ಲ ಪಿಕಾಕ್ಸ್ ಬಂದಿರೋದು. ಇಲ್ಲೂ ಅಷ್ಟೇ ನಾನು ಬೀಡ್ಸ್ ಜಾಸ್ತಿ ಇರೋ ತೊಗೊಂಡಿಲ್ಲ. ಈ ಬೀಡ್ಸ್ ಇರೋ ತೊಗೊಂಡ್ರೂ ಏನು ಲಾಸ್ ಇಲ್ಲ ಫ್ರೆಂಡ್ಸ್ ಈ ಜ್ಯುವೆಲ್ರಿ ಶಾಪಲ್ಲಿ. ಅದ್ರ ಬಗ್ಗೆಯೂ ನಾನು ಇವಾಗ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಟೋನ್ ಕೂಡ ಅಷ್ಟೇ ತುಂಬ ಮಿನಿಮಲ್. ಸ್ಟೋನಿಗೆ ಎಷ್ಟು ಕೊಟ್ಟಿದ್ದೀನಿ ಅಮೌಂಟ್ ಅಂತಲೂ ಕೂಡ ಹೇಳ್ತೀನಿ. ಸೊ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ 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 ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವಲಕ್ಕಿ ಡಿಸೈನ್ ಅನ್ಬೇಕೋ ಏನು ಅನ್ಬೇಕೋ ಇದು ನನಗೆ ಗೊತ್ತಿಲ್ಲ. ಸೊ ನನ್ನ ಒಂದು ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿದು ಜ್ಯುವೆಲ್ರಿ ಈ ರೀತಿ ಇದೆ. ಆ್ಯಂಡ್ ಇದ್ರದ್ದು ಬಿಲ್ಲು ಇಲ್ಲೇ ಇದೆ. ಸೊ ಬೇಕಿದ್ರೆ ಇದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ. ನೋಡಿ ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದೀನಿ ಅಂತ ಇಲ್ಲೇ ಇದೆ. ನೀವು ಸ್ಕ್ರೀನ್ಶಾಟ್ ತಗೊಂಡ್ಬೇಕಿದ್ರೆ ನೀವು ಇನ್ನೊಂದ್ಸಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಮಗೆ ಹಳೆ ಜ್ಯುವೆಲ್ರಿ ಏನು ತೊಗೊಳಕ್ಕೆ ಹೋಗಿದ್ವಿ, ಆವಾಗ 50 ರೂಪಾಯಿ ಅಷ್ಟೇ ಕಡಿಮೆ ಇದ್ದಿದ್ದು. ಇದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದಾಗ 1,15,000 ಇತ್ತು. 50 ರೂಪಾಯಿ ಅಷ್ಟೇ ಜಾಸ್ತಿ ಇತ್ತು. ಆದ್ರೂ ನಮಗೆ ಹಳೆ ಜ್ಯುವೆಲ್ರಿದೆ ಅಮೌಂಟ್ ಆಲ್ರೆಡಿ ಪೇ ಮಾಡಿದ್ವಲ್ಲ, ಅದೇ ಅಮೌಂಟಿಗೆ ಹಾಕ್ಕೊಡ್ತೀವಿ ಅಂತ ಅವ್ರು ಹೇಳಿದರು. ಸೊ ಶಾರ್ಟ್ ನೆಕ್ಲೆಸ್ ಇದು ಎಷ್ಟು ಗ್ರಾಮ್ಸ್ ಇದೆ ಅಂದರೆ 18.5 ಗ್ರಾಮ್ಸ್ ಇದೆ. ಅಂದರೆ 2 ತೊಲಕ್ಕೆ 1.5 ಗ್ರಾಮ್ ಕಮ್ಮಿ ಇದೆ ಅಷ್ಟೇ. 2 ತೊಲದ ಲೆಕ್ಕನೇ ಇದು ನೆಕ್ಲೆಸ್ಸು. ಈ ಥರ ರೆಡ್ ಕಲರ್ ಇರುವಂಥ ಜ್ಯುವೆಲ್ರೀಸು ಅಷ್ಟು ಟೊಳ್ಳು ಬರಲ್ಲ. ನಾನು ತುಂಬಾ ಲೈಟ್ ವೇಟ್ ಜ್ಯುವೆಲ್ರೀಸ್ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಬಟ್ ಈ ಕಲರ್ ಜ್ಯುವೆಲ್ರೀಸು ಅಷ್ಟೊಂದು ಲೈಟ್ ವೇಟ್ ಬರಲ್ಲ. ಸೊ ಫ್ರೆಂಡ್ಸ್, ಸೊ ಈ ರೀತಿ ಹತ್ರನೂ ಹಾಕ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಇದ್ರದ್ದು 18 ಗ್ರಾಮ್ಸ್ 487 ಮಿಲಿ ಇದೆ. ಇದರಲ್ಲಿ ಸ್ಟೋನ್ ಎಷ್ಟಿದೆ ಅಂದರೆ 0.380 ಮಿಲಿಗ್ರಾಮ್ಸ್ ಇದೆ. ಅದನ್ನು ಬಿಟ್ಟು ನೆಟ್ ವೆಯ್ಟ್ ಗೋಲ್ಡ್ ಏನಿದೆ 18 ಗ್ರಾಮ್ಸ್ 107 ಮಿಲಿಗ್ರಾಮ್ಸ್ ಇದೆ. ಹತ್ತತ್ರ 1800 ಮಿಲಿಗ್ರಾಮ್ಸ್ ಕಡಿಮೆ ಅಷ್ಟೇ. 2 ತೊಲಕ್ಕೆ ಇದು ತುಂಬ ವೆಯ್ಟ್ ಇರೋದು. ಈ ಅಮೌಂಟಿಗೆ ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದರೆ ಒಂದು 3 ತೊಲದ ಮೇಲ್ಗಡೆನೇ ಏನಾದರೂ ತೊಗೋಬೋದಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ಕೀಮ್ ಆದರೂ ಹಾಕಿದ್ರೆ ಆದರೂ ಉಳಿತಿತ್ತು ಅಮೌಂಟು. ಬಟ್ 50% ಆಫರ್ ಸದ್ಯ ಸಿಕ್ಕಿರೋದ್ರಿಂದ ಅಮೌಂಟ್ ಉಳಿದಿದೆ ನಿಜವಾಗ್ಲೂ. ಸೊ ಇದ್ರದ್ದು ಮೆಟಲ್ ವ್ಯಾಲ್ಯೂ ಬಂದುಬಿಟ್ಟು 2,08,367 ರೂಪೀಸ್ ಆಗಿದೆ. 2,08,000 ರೂಪೀಸ್ ಅಂದ್ಕೊಳ್ಳಿ. ಬರೀ ಮೆಟಲ್ ವ್ಯಾಲ್ಯೂ 2,08,000 ರೂಪೀಸ್ ಬರೀ ಗೋಲ್ಡಿಂದು. ಮೇಕಿಂಗ್ ಚಾರ್ಜಸ್ಸು GST ಬಿಟ್ಟು. ಇದಕ್ಕೆ ಮೇಕಿಂಗ್ ಚಾರ್ಜಸ್ ನಾವು ಕೊಟ್ಟಿರೋದು 23,962 ರೂಪೀಸ್ ಮೇಕಿಂಗ್ ಚಾರ್ಜಸ್ನ ಕೊಟ್ಟಿದ್ದೀವಿ. 50% ಆಫ್ ಆಗಿದೆ. ನಮಗೆ ಇದರಲ್ಲಿ 23,962 ರೂಪಾಯಿ ಅಂದರೆ 24,000 ರೂಪಾಯಿ ಸೇವ್ ಆಗಿದೆ. ಬರೀ ಇದೊಂದು ನೆಕ್ಲೆಸಿಗೆ 24,000 ರೂಪಾಯಿ ಸೇವ್ ಆಗಿದೆ. ಅದು ನನ್ನ ಮನೆಯವ್ರದ್ದು ಬ್ರೇಸ್ಲೆಟ್ಗೆ 10,000 ಅಂದರೆ ಟೋಟಲ್ ಒಂದು 35,000 ರೂಪಾಯಿ. GST ಅದರಲ್ಲೆಲ್ಲ ಇದು ಮಾಡಿದ್ರು 35,000-36,000 ರೂಪಾಯಿ ನಮಗೆ ಸೇವ್ ಆಗಿದೆ. ಅದಕ್ಕೆ ಚಿಕ್ಕದೇನಾದರೂ 2 ಗ್ರಾಮ್ಸಿನ ಗೋಲ್ಡೇ ತೊಗೋಬೋದು ಅಲ್ವಾ. ಸೊ ಅದಕ್ಕೆ ಹೇಳ್ತೀನಿ ನಾನು ಆಫರ್ ಟೈಮಲ್ಲಿ ಪರ್ಚೇಸ್ ಮಾಡಿ ಅಂತ. ಸೊ ಇದಕ್ಕೆ ಮೇಕಿಂಗ್ ಚಾರ್ಜಸ್ ಎಷ್ಟಿತ್ತು ಗೊತ್ತಾ? ಪರ್ಸೆಂಟೇಜು 23% ಇತ್ತು. ಅದರಲ್ಲಿ ಹಾಫ್ ಅಂದರೆ 11.5% ಅಷ್ಟೇ ಮೇಕಿಂಗ್ ಚಾರ್ಜಸ್ ಚಾರ್ಜ್ ಮಾಡಿರೋದು. ಸೊ 24,000 ಅಂದರೆ 23,962 ಅಂದರೆ ಇನ್ನೊಂದು 30 ರೂಪಾಯಿ ಕಮ್ಮಿ ಅಷ್ಟೇ. 24,000ಕ್ಕೆ 24,000 ರೂಪಾಯಿ ನಾವು ಮೇಕಿಂಗ್ ಚಾರ್ಜಸ್ ಕೊಟ್ಟಿದ್ದೀವಿ. ಆ್ಯಂಡ್ GST ಅವೆಲ್ಲ ಎರಡನ್ನೂ ಸೇರಿ ಎಷ್ಟು ಕೊಟ್ಟಿದ್ದೀವಿ ಅಂದರೆ ನಾವು 7,000 ಕೊಟ್ಟಿದ್ದೀವಿ. 7,000 ರೂಪೀಸ್ GST ಪ್ಲಸ್ 24,000 ಅಂದರೆ ಅಲ್ಲಿಗೆ 31,000 ರೂಪಾಯಿ ನಾವು GST ಮತ್ತು ಮೇಕಿಂಗ್ ಚಾರ್ಜಸ್ ಸೇರಿ ಕೊಟ್ಟಿದ್ದೀವಿ. ವರ್ತ್ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟಿನೆಲ್ಲ ಗೋಲ್ಡ್ ಪ್ರೈಸೇ. ಸೊ ಇದಕ್ಕೆ ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂತ ಅಂದರೆ 2,40,000 ಆಗಿದೆ. 2,40,000 ರೂಪಾಯಿ. ಸೊ 2,40,000 ರೂಪಾಯಿಂದು ಈ ಸಲ ನನಗೆ ಜ್ಯುವೆಲ್ರಿ ಗಿಫ್ಟಾಗಿ ನನ್ನ ಹಸ್ಬೆಂಡ್ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಅಷ್ಟೇ ನನ್ನ ಹಸ್ಬೆಂಡು 2 lakh ರೂಪೀಸ್ ಕೊಟ್ಟಿದ್ದರು. ಮೇಲ್ಗಡೆದೇನು 40,000 ಇದೆ ಅದನ್ನು ನಮ್ಮ ಡ್ಯಾಡಿ ಮಮ್ಮಿಗೆ ಕೊಟ್ಟರು. ಯಾಕಂದರೆ
ಮತ್ತು ಬೇರೆ ತೊಗೋಬೇಕಂದ್ರೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಅದಕ್ಕೆ ಇಲ್ಲಿ ತಗೊಳ್ಳಮ್ಮ ಅಂತ ಕೊಟ್ಟರು. ಸೊ ಈ ವರ್ಷ 3rd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಸ್ಪೆಷಲ್. ಆ್ಯಂಡ್ ಈ ಒಂದು ಜ್ಯುವೆಲ್ರಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು, ಬಿಕಾಸ್ ನಾವು ಲಾಸ್ಟ್ ಟೈಮ್ ಲಾಂಗ್ ಚೈನ್ ತೊಗೊಂಡಿದ್ದೀವಲ್ಲ, ಅದಕ್ಕೆ ಈ ಜ್ಯುವೆಲ್ರಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ನನಗೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಅಥವಾ ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ದೀನಿ ಆ ಸೆಲೆಕ್ಷನಲ್ಲಿ ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ನನಗೂ ಖುಷಿ ಆಗುತ್ತೆ. ನೀವು ಪ್ರತಿಯೊಬ್ಬರು ಕಮೆಂಟ್ಸಿಗೂ ನಾನು ರಿಪ್ಲೈ ಮಾಡಿದ್ದೀನಿ, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು. ಚೆನ್ನಾಗಿದೆ ಫ್ರೆಂಡ್ಸ್, ನನಗೆ ಇಷ್ಟ ಆಯಿತು. ಖಂಡಿತ ನಿಮಗೂ ಇಷ್ಟ ಆಗಿರೋದಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, 2 ಜ್ಯುವೆಲ್ರಿ ಸೇರಿ ನಾವು ಒಂದು 35,000-36,000 ರೂಪೀಸ್ ಉಳಿಸಿದ್ದೀವಿ. 50% ಆಫ್ ಮೇಕಿಂಗ್ ಚಾರ್ಜಸ್ ಇದ್ದಾಗಲೇ ತೊಗೊಳ್ರಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇದು ಒಂದೇ ಒಂದು ರೀಸನಿಗೆ. ಸೊ ಇದು ಲಾಸ್ಟ್ ಇಯರಿಂದು ವ್ಯಾಕ್ಸ್ ಜ್ಯುವೆಲ್ರಿ. ಫಸ್ಟ್ ನಿಮ್ಗೆ ಬಿಲ್ ತೋರಿಸ್ತೀನಿ. ಜಸ್ಟ್ ಇದು 2 ಗ್ರಾಮ್ಸ್ ಅಷ್ಟೇ ಇರೋದು. ಸೊ ಫ್ರೆಂಡ್ಸ್, ಇನ್ನೂ ಒಂದು ಡೀಟೇಲ್ಸ್ ಹೇಳೋದನ್ನ ಮರ್ತು ಬಿಟ್ಟಿದ್ದೀನಿ. ಏನಪ್ಪ ಅಂತ ಅಂದರೆ, ಇದು ರೂಬಿ ಬಂದಿದೆಯಲ್ಲ ಮರೂನ್ ಕಲರ್, ಅದಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅಂತ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಮರ್ತೋಗಿದ್ದೀನಿ. ಅದಕ್ಕೋಸ್ಕರ ಈ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬಾ ಮಿನಿಮಲ್ ರೂಬಿ ಇರೋದನ್ನ ನಾನು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ರೂಬಿ ಬೇಕು ಅಂದರೂ ಏನೂ ತೊಂದರೆ ಇಲ್ಲ. ಇಲ್ಲಿ ನೆಟ್ ಗೋಲ್ಡ್ ರೇಟ್ ಏನಿರುತ್ತೆ ಅದಕ್ಕಿರುತ್ತೆ. ಸ್ಟೋನ್ ವ್ಯಾಲ್ಯೂ, ರೂಬಿ ವ್ಯಾಲ್ಯೂ ಏನಿರುತ್ತೆ ಅದು ಸಪ್ರೇಟ್ ಇರುತ್ತೆ. ನಿಮಗೇನು ಲಾಸ್ ಆಗೋಲ್ಲ ಈ ಅಂಗಡಿಯಲ್ಲಿ. ತುಂಬ ಜನ ತಪ್ಪಾಗಿ ಹೇಳಿರ್ತಾರೆ, ಆ ಥರದ್ದು ತೊಗೊಂಡ್ರೆ ವೇಸ್ಟೇಜ್ ಹಾಗೆ ಹೀಗೆ ಅಂತ. ಸೊ ಅದೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದಕ್ಕೆ ಚಿಕ್ಕದಾಗಿ ಮರೂನ್ ಕಲರ್ ರೂಬಿ ಏನು ಇದೆ, ನಾನು ಇದಕ್ಕೆ 540 ರೂಪೀಸ್ ಅಷ್ಟೇ ಕೊಟ್ಟಿರೋದು. ಫಸ್ಟಿಗೆ ಶಾಪ್ ಅವರು 1800 ರೂಪೀಸ್ ಚಾರ್ಜ್ ಮಾಡಿದರು. ಇದು ತುಂಬ ಮಿನಿಮಲ್ ಸ್ಟೋನ್ ಇದೆ, ಸ್ಟೋನ್ ವ್ಯಾಲ್ಯೂವಲ್ಲಿ ಕಡಿಮೆ ಮಾಡಲಿ ಇಲ್ಲ ಮ್ಯಾಮ್, ಆಫರ್ ಟೈಮಲ್ಲಿ ಕಡಿಮೆ ಮಾಡೋಕ್ಕೆ ಬರಲ್ಲ ಅಂದರು. ಇಲ್ಲ ಕಡಿಮೆ ಮಾಡಲೇಬೇಕು, ಯಾಕಂದರೆ ಅಷ್ಟೊಂದು ಕೊಡೋಕ್ಕೆ ಬರಲ್ಲ ಅಂತ ಹೇಳಿದ್ದಕ್ಕೆ ಅವರು ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡಿ ನನಗೆ 540 ರೂಪೀಸ್ ಹಾಕಿದ್ದಾರೆ ಅಷ್ಟೇ. ಇದ್ರ ರೂಬಿ ವ್ಯಾಲ್ಯೂ 540 ರೂಪೀಸ್ ಅಷ್ಟೇ ಫ್ರೆಂಡ್ಸ್. ಮಿಕ್ಕಿದ್ದೆಲ್ಲ ಪ್ಯೂರ್ ಗೋಲ್ಡ್ ಇದೆ. ನಿಮಗೆ ರೂಬಿ ಜಾಸ್ತಿ ಇದ್ರೂ ಏನು ತೊಂದರೆ ಇಲ್ಲ. ಈ ಶಾಪ್ಸಲ್ಲಿ ಆರಾಮಾಗಿ ತೊಗೋಬೋದು. ಅದ್ರ ವ್ಯಾಲ್ಯೂ ಅದಕ್ಕಿರುತ್ತೆ, ಗೋಲ್ಡ್ ವ್ಯಾಲ್ಯೂ ಗೋಲ್ಡಿಗಿರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಲಾಸ್ಟ್ ಇಯರ್ ತೊಗೊಂಡಾಗ ಗೋಲ್ಡ್ ವ್ಯಾಲ್ಯೂ ನೋಡ್ಬೋದು, ಜಸ್ಟ್ 7,200 ರೂಪೀಸ್ ಪರ್ ಗ್ರಾಮ್ ಇತ್ತು. 72,000 ರೂಪಾಯಿ ಅಷ್ಟೇ ಒಂದು ತೊಲಕ್ಕೆ. ಅಪ್ಪ ದೇವರೇ, ಒಂದೇ ವರ್ಷಕ್ಕೆ ಇಷ್ಟೊಂದು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ. ಇದಕ್ಕೆ ಟೋಟಲ್ 18,500 ರೂಪೀಸ್ ಆಗಿತ್ತು. ಇವಾಗಿನ ಗೋಲ್ಡ್ ರೇಟಿಗೆ 115 ಅಂದರೆ ಪರ್ ಗ್ರಾಮ್ ಎಷ್ಟು 11,500 ರೂಪಾಯಿ, 11,500 ರೂಪಾಯಿ ಅಂತ ಅಂದ್ರೂ 24,000 ರೂಪಾಯಿಗೆ ಇದು ಹೋಗುತ್ತೆ ಅಂತ ಮೊನ್ನೆ ಕೇಳಿದಾಗಲೂ ಹೇಳಿದರು. ಬಟ್ ನೀವೆಲ್ಲ ಹೇಳಿದ್ದೀರಾ ಇದು 2 in 1 ಫ್ರೆಂಡ್ಸ್. ಈ ರೀತಿ ಡಿಸೈನ್ ಕೆಳಗಡೆ ಇದೆಲ್ಲ ಈ ರೀತಿನೂ ಹಾಕೋಬೋದು, ಈ ರೀತಿ ಪ್ಲೇನ್ ಆಗು ಹಾಕೋಬೋದು ವ್ಯಾಕ್ಸ್ ಜ್ಯುವೆಲ್ರಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ, ಬಟ್ ನನಗೆ ಯಾಕೋ ಪದೇ ಇದು ಅಷ್ಟು ಇಷ್ಟ ಆಗ್ತಿಲ್ಲ. ನೋಡಬೇಕು ಯಾವಾಗ ಹಾಕ್ಕೊಳ್ಳೋಕೆ ಟೈಮ್ ಬರುತ್ತೋ ಗೊತ್ತಿಲ್ಲ. ಯಾಕೋ ಇದು ನನ್ನಿಂದ ಹೋಗ್ತಾ ಇಲ್ಲ. ಇದು ಈ ರೀತಿ ಕಾಣುತ್ತೆ, ನೀವು ನೋಡ್ಬೋದು. ಕಾಟನ್ ಸ್ಯಾರಿಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ನೀವು ಹೇಳಿದ್ದೀರಾ, ಸೊ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಇದು, ಈ ವರ್ಷದದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಪ್ರತಿಯೊಂದು ಡೀಟೇಲ್ಸು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ ವ್ಲಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕೀಮ್ ಬಗ್ಗೆ ಹೇಳಿ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ. ನನ್ನ ನೆಕ್ಸ್ಟ್ ವ್ಲಾಗ್ ಸ್ಕೀಮ್ ಬಗ್ಗೆ ಆಗಿರುತ್ತೆ. ಸ್ಕೀಮ್ ಬಗ್ಗೆ ನಾನು 3 ಸ್ಕೀಮ್ ಇದ್ದಾವೆ ಫ್ರೆಂಡ್ಸ್ ಜಾಯ್ಲುಕಾಸಲ್ಲಿ, ಅದ್ರ ಬಗ್ಗೆ ಡೀಟೇಲ್ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ನಾನು ಸ್ಕೀಮಲ್ಲಿ ಯಾವ ಜ್ಯುವೆಲ್ರಿ ತೊಗೊಂಡಿದ್ದೀನಿ ತೋರಿಸಿ, ಎಷ್ಟು ಅಮೌಂಟ್ ಸ್ಕೀಮಲ್ಲಿ ಸೇವ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ದಯವಿಟ್ಟು ಅದಕ್ಕೋಸ್ಕರನಾದರೂ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.